ಶ್ರೀಶಾ ನಿಂಗೆ ಒಂದು ಚಾಲೆಂಜು. ಅಲ್ಲಿ ಕಡೆ ರಾಡ್ಗಳು ಎಷ್ಟಿದೆ ಅಂತ ಸ್ಪೆಕ್ಸ್ ಇಲ್ಲದೆ ಹೇಳಬೇಕು. ಅದು ಹೇಳಿದ್ರೆ ಕರೆಕ್ಟಾಗಿ ನಿಂಗೆ ಸ್ಪೆಕ್ಸ್ ಕೊಡ್ತೀನಿ, ಇಲ್ಲ ಬಚ್ಚಿಡ್ತೀನಿ. ಇರು ನಾನು ಲೆಕ್ಕ ಹಾಕ್ತೀನಿ. 3, 3, 6. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶುಭೋದಯ. ಇವತ್ತು 19th ಏಪ್ರಿಲ್ ಬೆಳಗ್ಗೆ 5:45 ಸೊ ಇವಾಗ ಹೊರಡಬೇಕು. ಎಲ್ಲಿಗೆ ಅಂದರೆ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ಕೂರ್ಗಿಗೆ ಹೊರಟಿರೋದು. ಸೊ ಈ ಸತಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬೈಕಲ್ಲ, ಕಾರಲ್ಲಿ ಹೋಗ್ತಿರೋದು. 4 ಜನ, ಅದರಲ್ಲಿ ಇಬ್ಬರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಉಡುಪಿಗೆ ಹೋದವ್ರು. ಅದೇ ಶ್ರೀಶಾ ಮತ್ತು ಸುಧನ್ವ ಅಂತ. ಇನ್ನೊಬ್ಬ ಹೊಸಬ ಯಾರು ಬರ್ತಿದ್ದಾನಂದರೆ ಅಮೋಘ್ ಅಂತ ಒಬ್ಬ ಬರ್ತಾ ಇದ್ದಾನೆ. ಸೊ ಇವಾಗ ಒಬ್ಬೊಬ್ಬರನ್ನೇ ಒಂದು ಮೀಟಿಂಗ್ ಸ್ಪಾಟ್ ಫಿಕ್ಸ್ ಮಾಡಿದ್ದೀವಿ. ಸುಧಾನ್ವ ಬೈಕ್ ತೊಗೊಂಡು ಅಮೋಘ್ ಅಂತ ಇನ್ನೊಬ್ಬ ಬರ್ತಿರೋನು, ಅಮೋಘ್ ಮನೆಗೆ ಬರ್ತಾನಂತೆ. ಆಮೇಲೆ ಅವರಿಬ್ಬರನ್ನ ಅಲ್ಲಿ ಪಿಕ್ ಮಾಡಿಕೊಂಡು ಹಂಗೆ ಮೈಸೂರು ಹೋಗೋದು. ಸೊ ಬೆಳಗ್ಗೆ ಟ್ರಾಫಿಕ್ ಇರಲ್ಲ ಅಂದ್ಕೊಂಡು ನೈಸ್ ರೋಡ್ ಅವಾಯ್ಡ್ ಮಾಡ್ತೀವಿ. ರೆಗ್ಯುಲರಿ ಕೆಂಗೇರಿ ಮೇಲೆ ಹೋಗ್ತೀವಿ, ಮೈಸೂರು ರೋಡ್ ಜಾಯ್ನ್ ಆಗ್ತೀವಿ. ಸೊ ಕಾರಲ್ಲಿ ಲಗೇಜ್ ಲೋಡ್ ಮಾಡ್ತಾ ಸಿಗೋಣ ಕೆಳಗೆ. ಟಡಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವನು ಸುಧನ್ವ ಹಿಂದೆ ಕೂತಿದ್ದಾನೆ, ಶ್ರೀಶಾ ಇಲ್ಲಿ, ಇವನು ಹೊಸಬ್ಬ ಅಮೋಘ್ ಅಂತ. ಸೊ ಇವಾಗ ಕೂರ್ಗ್ ಕಡೆ ಪಯಣ ವಯಾ ಮೈಸೂರು. ಸೊ ತಿಂಡಿ ಮೈಸೂರಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಂದವೇ ಸಿಗೋಣ. ಈ ಅಪ್ಡೇಟ್ ಕೊಡಬೇಕಿತ್ತು. ಟಾಟಾ, ಬಾಯ್ ಬಾಯ್. ಒಂದು ಸ್ಮಾಲ್ ಅಪ್ಡೇಟ್, ಮೈಸೂರು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಮೈಸೂರು ರೀಚ್ ಆದ ತಕ್ಷಣ ನಮಗೆ ಇಲ್ಲಿ ಚೆಕ್ ಪೋಸ್ಟಲ್ಲಿ ಹಿಡಿದ್ರು. ಅಂದರೆ ಸುಮ್ಮನೆ ಚೆಕಿಂಗ್ ಮಾಡೋಕ್ಕೆ, ಏನು ಕೇಳಲಿಲ್ಲ. ಕ್ಯಾಶ್ ಏನಾದರೂ ಇದೆಯಾ, ಲಿಕ್ಕರ್ ಏನಾದರೂ ಇದೆಯಾ ಅಂತ ಕೇಳಿದ್ರು. ಸೊ ಅದೆಲ್ಲ ಏನೂ ಇಲ್ಲ ಅಂದ್ವಿ. ಡ್ಯಾಶ್ ಬೋರ್ಡ್ ಓಪನ್ ಮಾಡಿಸಿದ್ರು, ಬ್ಯಾಗೆಲ್ಲ ಒಂದ್ಸತಿ ಚೆಕ್ ಮಾಡಿಸಿದ್ರು. ಅದಾದಮೇಲೆ ಹಾಕೋಣ ಇರು, ಸ್ವಲ್ಪ ಮುಂದೆ ಹೋಗ್ತೀನಿ, ಅಲ್ಲಿ ಸೈಡಲ್ಲಿ ನಿಲ್ಸೋಣ. ಎಷ್ಟೇ ಮಾತಾಡ್ರು ಅವ್ನು ಕಟ್ ಮಾಡ್ತಾನೆ ಬಿಡ. ಸೊ ಇದನ್ನ ಇಡ್ತೀನಿ ಮಕ್ಕಳ, ಇದನ್ನಿಟ್ಟು. ಸೊ ಇವಾಗ ಮುಂದೆ ರೈಟ್ ತಗೊಂಡು ಕೂರ್ಗ್ ಕಡೆ ಪಯಣ. ಇವಾಗ ಟೈಮ್ ಎಷ್ಟು? 7:52. ಸೊ 1 ಅವರ್, 1.5 ಗಂಟೆ ಮೈಸೂರು. ಇನ್ನು 1 ಗಂಟೆ ಅಷ್ಟೇ. 6:30 ಹೊರಟ್ವಿ. 1.5 ಗಂಟೆಲಿ ಮೈಸೂರು ರೀಚ್ ಆದ್ವಿ. ಸೊ ರೋಡೆಲ್ಲ ಖಾಲಿ ಇತ್ತು, ಚೆನ್ನಾಗಿ ಕ್ರೂಸ್ ಮಾಡಿದ್ವಿ. 120, ಒಂದೊಂದು ಕಡೆ ಎಲ್ಲ 120 ಟಚ್ ಆದ್ವಿ ಅಷ್ಟೇ, ಅದ್ರ ಮೇಲೆ ಹೋಗ್ಲಿಲ್ಲ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಗಂಧದ ಗುಡಿ, ಹೋಟೆಲ್ ಗಂಧದ ಗುಡಿ ಅಂತ ಒಂದು ಇದೆ. ಸೊ ನಾವು ಆಲ್ಮೋಸ್ಟ್ ಮೈಸೂರಿಂದ ಒಂದು 30 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಸೊ ಇವಾಗ ತಿಂಡಿಗೆ ನಿಲ್ಸಿದ್ದೀವಿ. 8:15 ಟೈಮು. ಆ್ಯಕ್ಚುಲಿ ಇನ್ನೊಂದು 100 ಕಿಲೋಮೀಟರ್ಸ್ ಅಷ್ಟೇ ಕೂರ್ಗು. ರೀಚ್ ಆಫ್
ಟೈಮ್ 10:20 ಅಂತ ತೋರಿಸ್ತಾ ಇತ್ತು. ಸೊ ನಾವು ಇನ್ನು ಸ್ವಲ್ಪ ನಿಧಾನ ಹೋಗೋಣ ಅಂತ ಹೇಳಿ ಇನ್ನೊಂದು ಪ್ಲೇಸಸ್ ಎಲ್ಲ ನೋಡಿಕೊಂಡು ನಾವು ಪ್ರಾಬಬ್ಲಿ 11:30-12ಗೆಲ್ಲ ರೀಚ್ ಆಗಿ ಅಲ್ಲಿ ಚೆಕ್-ಇನ್ ಮಾಡ್ತೀವಿ. ಚೆಕ್-ಇನ್ ಆರ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ಆಮೇಲೆ ಡೈರೆಕ್ಟ್ ಚೆಕ್-ಇನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಹಾಸ್ಟೆಲ್ ಬುಕ್ ಮಾಡಿದ್ದೀವಿ, ಗೋಸ್ಟ್ ಆಫ್ ಕೂರ್ಗ್ ಅಂತ. ಸೊ ಅಲ್ಲಿ ಹೋಗಿಬಿಟ್ಟು ಪ್ರಾಪರ್ಟಿ ಟೂರು ಕೊಡ್ತೀನಿ. ಸೊ ಸಿಗೋಣ ಮುಂದೆ. ಇವಾಗ ತಿಂಡಿ ತಿನ್ನಬೇಕು, ಸಿಗೋಣ ಮುಂದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಯಾಪೀಸ್ ಗ್ಲಾಸ್ ಬ್ರಿಡ್ಜ್ ಅಂತ ಬಂದಿದ್ದೀವಿ. ಅದು ವ್ಯೂ ಪಾಯಿಂಟ್ ಅಂತ ಗ್ಲಾಸ್ ಬ್ರಿಡ್ಜ್ ಟೈಪು. ಸೊ ಕಾರ್ ಪಾರ್ಕಿಂಗ್ 50 ರುಪೀಸ್ ಇಲ್ಲಿ. ಅಲ್ಲಿಂದ ಅಲ್ಲಿ ಟಿಕೆಟ್ ಕೌಂಟ್ರ್ ಪರ್ ಹೆಡ್ 200 ಅಂತೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು 200 ನಮಗೆ ಫಸ್ಟೇ ಗೊತ್ತಿದ್ದಿದ್ರೆ ನಾವು ಯೋಚನೆ ಮಾಡ್ತಿದ್ವಿ, ಸುಮ್ಮನೆ ಒಂದು ವ್ಯೂ ಪಾಯಿಂಟಿಗೆ 200 ಕೊಡೋದು ಬರ್ತಿಲ್ಲ ಅಂತ. ಬಟ್ ನಾವು ಇವಾಗ ಏನಿಲ್ಲ ಅಂದರೂ ಒಂದು ನೋ ಇಟ್ಸ್ ನಾಟ್ ಲೈವ್, ಇಟ್ಸ್ ಫಾರ್ ಯೂಟ್ಯೂಬ್ ಚಾನಲ್. ಹಾಂ, ಸೊ 200 ರುಪೀಸ್ ಒಬ್ರಿಗೆ. ಫಸ್ಟೇ ಗೊತ್ತಿದ್ದಿದ್ರೆ ಬರ್ತಾನೆ ಇರಲಿಲ್ಲ. ಒಂದು ವ್ಯೂ ಪಾಯಿಂಟಿಗೆ 200 ಕೊಡೋದು ಬರ್ತಲ್ಲ ಅಂತು. ಬಟ್ ಇವಾಗ ಅಷ್ಟು ಡ್ರೈವ್ ಮಾಡ್ಕೊಂಡು ಬಂದಿರೋದ್ರಿಂದ ಹೋಗೋಣ ಅಂತ ಮನ್ಸು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಟಿಕೆಟ್ ಎಲ್ಲ ತೊಗೊಂಡ್ಮೇಲೆ ಅಲ್ಲೊಂದಷ್ಟು ಕ್ಯೂ ಎಲ್ಲ ಇದೆ. ಡೈರೆಕ್ಟ್ ವ್ಯೂ ಪಾಯಿಂಟ್ ಹತ್ರ ಸಿಗೋಣ ಮುಂದೆ. ಓಕೆ, ಸೊ ಇನ್ನೊಂದು ಸ್ಮಾಲ್ ಅಪ್ಡೇಟ್. ಇವಾಗ ಒಳಗೆ ಬಂದಿದ್ದೀವಿ. ಫುಟ್ವೇರ್ಸ್ ಬ್ರಿಡ್ಜ್ ಮೇಲೆ ಅಲೌಡ್ ಇಲ್ಲ ಅಂತ. ಅದು ಗ್ಲಾಸ್ ಬ್ರಿಡ್ಜ್ ಆಗಿರೋದ್ರಿಂದ ಅದ್ರ ಮೇಲೆ ಕಲೆ ಅದು ಇದು ಎಲ್ಲ ಆಗುತ್ತೆ ಅಂತ ಫುಟ್ವೇರ್ಸ್ ಎಲ್ಲ ಇಲ್ಲೇ ತೆಗೆದಿಟ್ಬೇಕು. ಫುಟ್ವೇರ್ಸ್ ತೆಗೆದಿಟ್ಬಿಟ್ಟು ಗ್ಲಾಸ್ ಬ್ರಿಡ್ಜ್ ಮೇಲೆ ಕಳಿಸ್ತಾರೆ. ಅವ್ರು ಮೋಸ್ಟ್ಲಿ ಅವ್ರದ್ದು ಏನಾದರೂ ಸಾಕ್ಸ್ ಗೀಕ್ಸ್ ಏನಾದರೂ ಕೊಡ್ತಾರಾ ಅಂತ. ಇಲ್ಲ ಬರೀ ಕಾಲಲ್ಲಿ ಹೋಗಬೇಕು. ಅದು ಬಿಟ್ಟರೆ ಇಲ್ಲಿ ತಿನ್ನೋಕ್ಕೆಲ್ಲ ನಿಮ್ಗೆ ಏನಾದರೂ ಬೇಕಂದರೆ ಇಲ್ಲಿ ಸಿಗುತ್ತೆ. ಅಲ್ಲೇ ತೆಗ್ದಿಡೋದು, ಒಳಗೋಗಿ ತೆಗ್ದಿಡೋದು. ನೀನು ತಲೆ ಹುಷಾರಪ್ಪ ಫಸ್ಟು. ಸೊ ಇಲ್ಲಿಂದಾನೇ ವ್ಯೂ ಒಂಥರ ಈ ಥರ ಕಾಣಿಸ್ತಿದೆ. ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗಿ ವ್ಯೂ. ಸೊ ಗ್ಲಾಸ್ ತಟ್ಟೋದು, ಜಂಪಿಂಗ್, ರನ್ನಿಂಗ್ ಅಂತ ಎಲ್ಲ ಇಲ್ಲ ಅಂತೆ. ಸೊ ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಮಾಡಿದ್ದೀವಿ. ಸೊ ಈ ಥರ ಇದೆ. ಕೆಳಗೆ ಹೀಗಿದೆ, ಆಲ್ಮೋಸ್ಟ್ ಡೈರೆಕ್ಟ್ ಪಾತಾಳನೇ ಕಾಣಿಸುತ್ತೆ. ಸೊ ಈ ಥರ ಇದೆ ವ್ಯೂ. ಅಲ್ಲಿ ಏನೋ ಆಫೀಸೋ ಅಥವಾ ಹೋಮ್ ಸ್ಟೇನೋ ಏನೋ ಇರಬೇಕಲ್ಲಿ. ಸೊ ಇಲ್ಲೊಂದು ಪಾಯಿಂಟ್ ಥರ ಇದೆ. ಸೊ ಇವಾಗ
ಇವಾಗ ಗ್ಲಾಸ್ ಬ್ರಿಡ್ಜ್ ಮುಗಿಸಾಯಿತು. ನೆಕ್ಸ್ಟು ನಮ್ಮ ಡಾರ್ಮ್ ಕಡೆಗೆ ಪಯಣ. ಸೊ ಡಾರ್ಮ್ ಹತ್ರ ಹೋಗಿ ಇನ್ನೊಂದು ಇಲ್ಲಿಂದ ಹಾಫ್ ಆನ್ ಅವರ್ ಡ್ರೈವು. ಅಯ್ಯೋ ದೇವ್ರೆ, ಈ ಬಿಸಿಲಲ್ಲಿ ನಿಂತಿದೆ ಕಾರು. ಇವಾಗ ಒಳಗೆ ಕೂತ್ರೆ ಒಳ್ಳೆ ಕುಕ್ಕರಲ್ಲಿ ಕೂತಂಗಾಗುತ್ತೆ. ಅಲ್ಲಿ ಡಾರ್ಮ್ ಹತ್ರ ಹೋಗ್ಬಿಟ್ಟು ಡಾರ್ಮ್ ಹತ್ರ ಸಿಗೋಣ. ಅಲ್ಲಿಗೆ ಮೋಸ್ಟ್ಲಿ ನಾನು ಫಸ್ಟ್ ಬ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಉಳಿದಿದ್ದು ಸೆಕೆಂಡ್ ಪಾರ್ಟಿಗೆ ಹಾಕ್ತೀನಿ, ಇಲ್ಲ ತುಂಬ ಲೆಂತಿಯಾಗಿ ಹೋಗುತ್ತೆ ವೀಡಿಯೋ. ಅಲ್ಲಿ ಡಾರ್ಮ್ ಹತ್ರ ಸಿಗೋಣ. ಬಾಯ್ ಬಾಯ್. ಸೊ ಈಗ ಇವರು ಕುಮಾರಣ್ಣ ಅಂತ ಸಿಕ್ಕಿದ್ರು ನಮಗೆ. ನಮ್ಮ ಯೂಟ್ಯೂಬ್ ಚಾನಲೆಲ್ಲ ಕೇಳಿದ್ರು ಏನು ಅಂತ. ಅವ್ರನ್ನು ಬ್ಲಾಗಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ತಗೊಂಡಿದ್ದೀನಿ. ಸೊ ಇವಾಗ ವೆಲ್ಕಮ್ ಸರ್, ಥ್ಯಾಂಕ್ ಯು. ಸೊ ಇವಾಗ ಕೂರ್ಗ್ ಯಾವುದಾದ್ರು ಗೋಸ್ಟ್ ಆಫ್ ಕೂರ್ಗ್ ಕಡೆ ಹೊರಟಿರೋದು. ಸೊ ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ಅಲ್ಲಿ ರೂಮ್ ಟೂರ್ ಮಾಡಿಸ್ತೀನಿ. ಸಿಗೋಣ. ಟಾಟಾ, ಬಾಯ್ ಬಾಯ್. ಹೇ ಫ್ರೆಂಡ್ಸ್, ಸೊ ಇವಾಗ ಆಲ್ಮೋಸ್ಟ್ ಗೋಸ್ಟ್ ಆಫ್ಸ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿದೆ ಪ್ರಾಪರ್ಟಿ ಇದೆ ಅಂತ. ಪ್ರಾಪರ್ಟಿ ಕಾರ್ ಪಾರ್ಕಿಂಗ್ ಎಲ್ಲಿದೆ ನೋಡಬೇಕು, ಇಲ್ಲ ಅಥವಾ ಎಲ್ಲಿ ಅಂತ. ಇಲ್ಲಿ ಒಳಗೇನೋ ಇದೆ ಅಲ್ವೇನೋ, ಇಲ್ಲಿ ನೋಡಿ ಇಲ್ಲಿ. ಸೊ ಇದು ಪ್ರಾಪರ್ಟಿ. ಮೋಸ್ಟ್ ಪ್ರಾಬಬ್ಲಿ ಇಲ್ಲೇ ಪಾರ್ಕಿಂಗು. ಇಲ್ಲೇ ವಾಪಸ್ ಹಿಂಗೆ ಇಳಿದ್ಬಿಡೋಣ. ಸೊ ಪ್ರಾಪರ್ಟಿ ಒಳಗೆ ಹೋಗಿ ಇದು ಎಲ್ಲ ಕೊಡೋಣ. ಇವಾಗ ಟೈಮ್ ಎಷ್ಟು? 12:10 ಇವಾಗ ಟೈಮು. ಪ್ರಾಪರ್ಟಿ ಹತ್ರ ಹೋಗಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಸೊ ಪ್ರಾಪರ್ಟಿ ರೀಚ್ ಆಗಿದ್ದೀವಿ. ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಮಾತಾಡಿ. ಸೊ ಒಳಗೆ ರೂಮ್ಸ್ ಎಲ್ಲ ಇದೆ. ಗೋಸ್ಟ್ ಆಫ್ ಕೂರ್ಗ್ ಅಂತ. ಶ್ರೀಶಾ, ನಿಂಗೆ ಒಂದು ಚಾಲೆಂಜು. ಅಲ್ಲಿ ಕಡೆ ರಾಡ್ಗಳು ಎಷ್ಟಿದೆ ಅಂತ ಸ್ಪೆಕ್ಸ್ ಇಲ್ಲದೆ ಹೇಳಬೇಕು. ಅದು ಹೇಳಿದ್ರೆ ಕರೆಕ್ಟಾಗಿ ನಿಂಗೆ ಸ್ಪೆಕ್ಸ್ ಕೊಡ್ತೀನಿ, ಇಲ್ಲ ಬಚ್ಚಿಡ್ತೀನಿ. ಇರು, ನಾನು ಲೆಕ್ಕ ಹಾಕ್ತೀನಿ. 3, 3, 6, 3, 9, 12, 13, 14, 15, 16, 17, 18, 19 ರಾಡ್ ಇದೆ. ಸರಿ ಆಯ್ತು. 28 ರಾಡ್ ಇದೆ. ಏನೋ ಬರೀ ಅರ್ಧ ಅಷ್ಟು ಹೇಳಿದ್ಯಾ ಅಲ್ವ? ಇಲ್ಲ, ಲೆಕ್ಕ ಹಾಕು ಕರೆಕ್ಟಾಗಿ. 1, 2, 3, 4, 5, 6 ಮೇಲೇನೆ. ಅದು ಇನ್ನು ಕೆಳಗಂದ್ರೆ ಇಲ್ಲಿ ಬರುತ್ತೆ. ಕರೆಕ್ಟಾಗಿ ಹೇಳ. ಹಿಂಗೆ ಸ್ಪೆಕ್ಸ್ ಬಚ್ಚಿಡ್ತಿದ್ದೀನಿ ಅಷ್ಟೇ. ನಾಳೆ ಬೆಳಗ್ಗೆ ಕೊಡ್ತೀನಿ ಮಂಡಲ್ ಪಟ್ಟಿ ಹತ್ರ ಹೋಗೋವಾಗ. ಟಾಟಾ, ಬಾಯ್ ಬಾಯ್. ಏನೋ ಅದ್ರಲ್ಲಿ ಕ್ಯಾಮರಾ ಇದೆ ಮ್ಯಾಕ್ಸಿಮಮ್ಮು. ಏನು ಬೆಂಗಳೂರಿಗೆ ಹೋಗೋ ತನಕ ಕ್ಯಾಮ್ರಾ ಇಟ್ಕೊಂಡು ಆಟ ಆಡ್ತೀಯಾ? ಸ್ಪೆಕ್ಸೇ ಇಲ್ಲ ಅಂದರೆ ಆಯ್ತು ಇಟ್ಕೋ. ಸ್ಪೆಕ್ಸೇ ಇಲ್ಲ ಅಂದರೆ ಏನು ಮಾಡ್ತೀಯ? ಬೆಂಗಳೂರಿಗೆ ರೀಚ್ ಆಗಲ್ಲ, ಏನು ಮಾಡ್ತೀಯ? ನೋಡು, ಕ್ಯಾಮ್ರಾನು ಸಿಕ್ತು ನನಗೆ. ಬಾಯ್ ಶ್ರೀಶಾ. ಸೊ ಅದೇ ಪ್ರಾಪರ್ಟಿ ಟೂರ್ ಒಂದು ತೋರಿಸ್ಬೇಕಿತ್ತು. ಸೊ ಇದು ಗೋಸ್ಟ್ ಆಫ್ಸ್ ಅಂತ. ಇಲ್ಲಿ ರಿಸೆಪ್ಷನ್ ಇದೆ. ಸೊ ನಮಗೆ ಕೊಟ್ಟಿರೋ ರೂಮ್ಸ್ ಎಲ್ಲ ಇಲ್ಲಿದೆ. ಸೊ ಅಲ್ಲಿ ಒಂಥರ ದೊಡ್ಡ ಸರ್ಕ್ಯುಲರ್ ರಿಮ್ ಥರ ಇದೆ. ಅಲ್ಲಿ ಕೂತ್ಕೊಂಡು ಮಲ್ಕೊಂಡು ಎಲ್ಲ ಮಾಡ್ಬೋದು. ಇಲ್ಲೊಂದು ಎಂಟ್ರೆನ್ಸ್ ಇದೆ. ಸೊ ಇದು ರೂಮ್ ನಂಬರ್ 106, 107 ಆ ಥರ, ಅಂದರೆ 6 ಡಾರ್ಮದು. ಮೇಲ್ಗಡೆ ಇಲ್ಲಿ ನಮಗೆ ಕೊಟ್ಟಿರೋದು ರೂಮ್ ನಂಬರ್ 109. ಇಲ್ಲಿ ನೋಡಿ, ಇವರಿಬ್ಬರು ಫುಲ್ಲು ಸರಸಾಟ ಆಡ್ತಿದ್ದಾರೆ ಇಲ್ಲಿ ಬಂದು. ಇಲ್ಲಿ ಸುಧನ್ವ ಕೂತಿದ್ದಾನೆ. ಅದು ಬಂದಿಲ್ಲ ಬಿಡು. ಸೊ ಇದು ನಮ್ಮ ರೂಮು. ಈ ಥರ ಇದೆ. ಇಲ್ಲಿ ಲೈಟು, ಫ್ಯಾನ್, ಪರ್ಸ್ನಲ್ ಫ್ಯಾನು, ಅದು ಬಿಟ್ಟರೆ AC ಇದೆ, ಸಾಕೆಟ್ಸ್ ಇದ್ದಾವೆ. ಎಲ್ಲದಕ್ಕೂ ಎಲ್ಲ ಬೆಡ್ ಹತ್ರನೂ ಹಂಗೆ ಇದೆ. ಅದು ಬಿಟ್ಟರೆ ಇಲ್ಲಿ ಪರ್ಸ್ನಲ್ ಲಾಕರ್ಸ್ ಕೊಟ್ಟಿದ್ದಾರೆ. ಅದು ಸೇಮ್ ಈ ಥರದ್ದೇ ಬೇರೆ ರೂಮು. ಈ ಥರ ಇಲ್ಲೆರಡು.
ಸೊ ಇವಾಗ ಮೇಲೆ ಹೋಗೋದಂದರೆ ಇಲ್ಲೊಂದಷ್ಟು ರೂಮಿಗೆ ಎಂಟ್ರೆನ್ಸ್ ಇದೆ, ಇನ್ನೊಂದಷ್ಟು ರೂಮಿಗೆ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಕೇರಮ್ ಏರಿಯಾ, ಫೂಸ್ಬಾಲು, ಕೇರಮ್ ಏರಿಯಾ ಮತ್ತು ಈ 2 ರೂಮ್ಗಳು ಕಾಮನ್ ಏರಿಯಾ ಟೈಪು. ಆಮೇಲೆ ಆ ಸೈಡ್ 2 ರೂಮ್ಗಳಿದ್ದಾವೆ ಸೇಮ್ ಹಿಂಗೆ. ಹಾಗೆ ಆ ಸೈಡ್ ಹೋದರೆ ಬಿಲಿಯಾರ್ಡ್ಸ್ ಪೂಲು, ಆಮೇಲೆ ಚಿಕ್ಕ ಚಿಕ್ಕ ಪ್ಲೇ ಏರಿಯಾಸ್ ಎಲ್ಲ ಇದ್ದಾವೆ. ಆಲ್ಸೋ ಇಲ್ಲೇ ಲಂಚು ಅದು ಇದು ಎಲ್ಲ ಇಲ್ಲೇ ಸರ್ವ್ ಮಾಡೋದು. ಸೊ ಇಲ್ಲಿಂದ ಹಿಂದೆ ವ್ಯೂ ಈ ಥರ ಇದೆ. ಅಷ್ಟೇನು ವ್ಯೂ ಅಂತ ಏನೂ ಇಲ್ಲ ಇಲ್ಲಿ, ಬಟ್ ಯಾ ಯು ಕ್ಯಾನ್ ವೈಬ್ ವಿತ್ ದ ಗ್ರೀನರಿ. ಸೊ ದಿಸ್ ವಾಸ್ ಅ ಸ್ಮಾಲ್ ಪ್ರಾಪರ್ಟಿ ಟೂರ್. ಸೊ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ತುಂಬ ಲೆಂತಿ ವೀಡಿಯೋಸ್ ಆಗುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಊಟ ಮಾಡಿ ರಾಜಾ ಸೀಟಿಗೆ ಹೋಗಬೇಕು. ರಾಜಾ ಸೀಟು, ರಾಜಾ ಫೋರ್ಟ್ ಎಲ್ಲ ಅದಾದಮೇಲೆ ಓಂಕಾರೇಶ್ವರ ಟೆಂಪಲ್ ರಾತ್ರಿಗೆ. ಸೊ ಅಷ್ಟಾಗಿ ಸೊ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.